నా పేరు రాధా పద్మనాభన్, హైదరాబాద్ నుంచి మాట్లాడుతున్నాను. నా వయస్సు 64 సార్. నేను పద్మలత గారి ద్వారా ఊరికే వినండి మీరు, చాలా బాగుంది క్లాసు అనేసి వాళ్ళు లింక్ పంపించారు. ఆ లింక్ నేను జూమ్ లో జాయిన్ అయింటి. అంతా విన్నాను సార్. ఆ రోజు నుంచి అప్పుడే అనుకున్నాను సార్, జాయిన్ కావాలి నేను, స్పిరిచువల్ గా కూడా దీంట్లో దొరుకుతుంది నాకు అనేసి. ಸರ್ ಓಕೆ ಓಕೆ ಅದ ನನ್ನ ಹೆಸರು ರಾಧಾ ಪದ್ಮನಾಭ್ ಅಂತ. ನಾವು ಕರ್ನಾಟಕದವರೇ, ಚಳ್ಳಕೆರೆ. ನಾ ಈಗ ಪ್ರೆಸೆಂಟ್ ಹೈದರಾಬಾದ್ ನಲ್ಲಿ ಇದ್ದೀನಿ. ನಾನು ತುಂಬಾ ನೊಂದ್ಕೊಂಡಿದ್ದೆ ಮಾನಸಿಕವಾಗಿ. ಅದೇ ಟೈಮಲ್ಲಿ ನನಗೆ ಪದ್ಮನಾಭ ಅವರು ಇದು ಲಿಂಕ್ ಕೊಟ್ರು, ನಾನು ಸೇರ್ಕೊಂಡೆ. ಅವತ್ತಿಂದ ಅವತ್ತಿಂದ ಇದಕ್ಕೆ ಸೇರ್ಕೊಂಡೆ. ನಾನು ತುಂಬಾ ಮಾನಸಿಕವಾಗಿ ಕೂಡ ತುಂಬಾ ಚೆನ್ನಾಗಿದ್ದೇನೆ, ಮಾನಸಿಕ ಶಾಂತಿ ಸಿಕ್ಕಿದೆ ನನಗೆ. ಯಾವಾಗ್ಲೂ ಇದರದೇ ಇರುತ್ತೆ ನನಗೆ, ಅದೆಲ್ಲ ಮರಿತಾ ಇದೆ. ಮರಿಬೇಕು ಅಂದ್ರೂ ಮರೆಯಕ್ ಆಗಲ್ಲ. ಆದ್ರೂ ನಂದು ಎಲ್ಲ ಗಮನ ಎಲ್ಲ ಈ ಕಡೆ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಶಾಂತವಾಗಿ ಇವಾಗ ತುಂಬಾ ಇಷ್ಟವಾಗಿ ಇಂಟ್ರೆಸ್ಟ್ ಆಗಿ ಮಾಡಿದ್ದೀನಿ. ಸರ್ ಹೇಳೋದೆಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಪದ್ಮಲತಾ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಸರ್ಗೂ ಕೋಟಿ ಧನ್ಯವಾದಗಳು. ಎಲ್ಲ ಕೊಡ್ಬೇಕಾದ್ರೆ ನನ್ಗೆ ಎನರ್ಜಿ ಬಂದಾಗ ಎಲ್ರು ಸೇರ್ಕೋಬೇಕು, ಇನ್ನೂ ಎಲ್ರು ಆರೋಗ್ಯವಂತರಾಗ್ಬೇಕು, ಸ್ಪಿರಿಚುವಲ್ ಆಗಿನೂ ಎಲ್ಲರೂ ಇಂಪ್ರೂವ್ ಆಗ್ಬೇಕು. ಇದೇ ಅದೇ ಹೇಳಿ ಇಷ್ಟೇ. ನಂದು ತುಂಬಾ ಮಾನಸಿಕವಾಗಿ ನೊಂದಿದ್ದೆ. ಆ ಟೈಮಲ್ಲಿ ಒಳ್ಳೇದು ಕೊಟ್ರು ಇವ್ರು ಪದ್ಮಲತಾ ಅವರು. ತುಂಬಾ ಚೆನ್ನಾಗಿ ಅವತ್ತಿಂದ ನನಗೆ ಸ್ವಲ್ಪ ಮನಃಶಾಂತಿ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಶ್ರದ್ಧೆಯಿಂದ ಇದ್ರ ಮೇಲೆ ಗಮನ ಹರಿಸ್ತಾ ಇದ್ದೀನಿ. ಇವಾಗ ಕುಂಭಮೇಳ ಕರ್ಕೊಂಡು ಹೋಗ್ತಿದ್ದಾರೆ, ಅದನ್ನು ನನಗೆ ತುಂಬಾ ಒಂಥರ ಒಡವೆ ಸಿಕ್ಕಂಗಾಗಿದೆ. ಈಗ ಹೋಗ್ತಾ ಇದ್ದೀನಲ್ಲ ಅಂತ. ಅಷ್ಟು ದೂರ ಯಾವಾಗ್ಲೂ ಪ್ರಯಾಣ ಮಾಡಿರ್ಲಿಲ್ಲ. ಈ ಸಾರಿ ಕುಂಭಮೇಳಕ್ಕೆ ಸರ್ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತು ನನಗೆ.